ನಿದ್ರೆ ಅಂದರೆ ಮನುಷ್ಯನ ಜೀವನದಲ್ಲಿ ತುಂಬ ಮುಖ್ಯ. ಇಂದಿಗೂ ಸೈಂಟಿಸ್ಟ್ಗಳು ನಿದ್ರೆಯ ಬಗ್ಗೆ ಸಂಶೋಧನೆ ಮಾಡ್ತಾನೆ ಇದ್ದಾರೆ. ಹಾಗಾದರೆ ಒಬ್ಬ ವ್ಯಕ್ತಿ ಎಷ್ಟು ತಾಸು ಮಲಗಿದ್ರೆ ಒಳ್ಳೆಯದು? ನಿಜಕ್ಕೂ ಒಬ್ಬ ವ್ಯಕ್ತಿ ಮಲಗಲು ಎಷ್ಟು ಸಮಯ ಬೇಕು? ನಿಜಕ್ಕೂ ನಿದ್ದೆ ಇಲ್ಲದೆ ಮನುಷ್ಯ ಎಷ್ಟು ದಿನಗಳವರೆಗೆ ಬದುಕಿರೋಬಲ್ಲ? ನಿದ್ರೆಯಲ್ಲಿದ್ದಾಗ ನಡೆದಾಡುವುದು ಹೇಗೆ ಸಾಧ್ಯ? ನಿದ್ರೆಯಲ್ಲಿದ್ದಾಗ ಕನಸುಗಳು ಯಾಕೆ ಬರುತ್ತವೆ? ನಿದ್ರೆಯಲ್ಲಿದ್ದಾಗ ಗೊರಕೆ ಏಕೆ ಬರುತ್ತೆ? ಮತ್ತು ಆ ಗೊರಕೆಯ ಶಬ್ದದಿಂದ ಪಕ್ಕದಲ್ಲಿರೋ ವ್ಯಕ್ತಿ ಎದ್ದೇಳ್ತಾನೆ ಹೊರತು ಆ ವ್ಯಕ್ತಿ ಏಕೆ ಎದ್ದೇಳಲ್ಲ? ಈ ರೀತಿ ಇಂಥ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಸರಿ, ಹಾಗಾದರೆ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದಿ ವಿಡಿಯೋ. ಮನುಷ್ಯ ನಿದ್ರೆಯಲ್ಲಿ ನಡೆದಾಡಬಹುದಾ ಅಂತ ಕೇಳಿದ್ರೆ ಹೌದು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇದಕ್ಕೆ ಉದಾಹರಣೆಯಾಗಿ ಜರ್ಮನಿಯಲ್ಲಿ ನಡೆದಿರುವ ಘಟನೆ ಬಗ್ಗೆ ನೀವು ತಿಳಿದುಕೊಳ್ಳಬೇಕು. 1839 ಸೆಪ್ಟೆಂಬರ್ 3ರಂದು ಒಂದು ಮನೆಯಲ್ಲಿ ಒಬ್ಬ ವಾಸವಿರುವ ಹುಡುಗನಿಗೆ ಬಂದೂಕನ್ನು ಪಕ್ಕದಲ್ಲಿಟ್ಕೊಂಡು ಮಲಗುವ ಅಭ್ಯಾಸವಿರುತ್ತೆ. ಆ ದಿನ ರಾತ್ರಿ ತನ್ನ ಬಂದೂಕನ್ನು ಲೋಡ್ ಮಾಡಿಕೊಂಡು ತನ್ನ ತಂದೆ ಇರುವ ಕೋಣೆಗೆ ಹೋಗಿ ಬಂದೂಕಿನಿಂದ ಶೂಟ್ ಮಾಡಿಬಿಡ್ತಾನೆ. ಬೆಳಗ್ಗೆ ಎದ್ದ ಆ ಹುಡುಗನಿಗೆ ಏನು ನಡೆದಿದೆ ಎಂದು ಅರ್ಥ ಆಗೋದಿಲ್ಲ. ಇದರಿಂದಾಗಿ ತನ್ನ ತಂದೆಯನ್ನು ಸಾಯಿಸೋದಕ್ಕೆ ತುಂಬ ದುಃಖಿತನಾಗಿರ್ತಾನೆ. ನಂತರ ಪೊಲೀಸವರು ಬಂದು ಅವನ ಬಂಧಿಸ್ತಾರೆ. ಇದಾದ ನಂತರ ಪೊಲೀಸವರು ಸೈಕಾಲಜಿಸ್ಟನ್ನು ಕರೆಸಿ ಅವನ ಮೇಲೆ ಸ್ಟಡಿ ಮಾಡಿ ಎಂದು ಹೇಳುತ್ತಾರೆ. ಇದರಿಂದ ಅವರ ರಿಸರ್ಚ್ನಲ್ಲಿ ಆ ಹುಡುಗ ನಡೆದುಕೊಂಡು ಅವರ ತಂದೆಯನ್ನು ಬಂದೂಕಿನಿಂದ ಶೂಟ್ ಮಾಡ್ತಾನೆ ಎಂದು ಕಂಡುಬರುತ್ತೆ. ನ್ಯಾಯಮೂರ್ತಿಗಳು ಅವನನ್ನು ಸ್ಪೆಷಲ್ ಕೇಸ್ ಆಗಿ ತೆಗೆದುಕೊಂಡು ಅವನನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಆ ಹುಡುಗ ತುಂಬ ದುಃಖದಿಂದ ಜೀವನ ಪೂರ್ತಿ ಕಳೀತಾನೆ. ಸೈಕಾಲಜಿಯಲ್ಲಿ ಪ್ರತ್ಯೇಕವಾಗಿ ಕೇಸ್ ಬಗ್ಗೆ ಒಂದು ಚಾಪ್ಟರ್ ಇರುತ್ತೆ. ಇಂಥ ಒಂದು ಘಟನೆ ಫ್ರಾನ್ಸ್ ದೇಶದಲ್ಲೂ ನಡೆದಿದೆ. ರಾಬರ್ಟ್ ಲೆಟ್ರಿಯೋ ಎಂಬ ಡಿಟೆಕ್ಟಿವ್ ಇಂಥದ ಕೇಸಿನಲ್ಲಿ ಸಿಗಾಕೊಳ್ತಾನೆ. ರಾಬರ್ಟ್ ತನ್ನ ಕೆಲಸಕ್ಕೆ ಕೆಲವು ದಿನ ರಜೆ ಕೇಳಿ ತನ್ನ ಮನೆಗೆ ಹೊರಡ್ತಾನೆ. ನಂತರ ಅವನ ರಜೆ ದಿನಗಳು ಮುಗಿದ ನಂತರ ಒಬ್ಬ ಬಿಸ್ನೆಸ್ ಮ್ಯಾನ್ ಕೇಸಿನಲ್ಲಿ ಆತನ ಬಾಸ್ ಅವನನ್ನು ಅರೆಸ್ಟ್ ಮಾಡಿಸ್ತಾನೆ. ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ, ರಾಬರ್ಟ್ ರಜೆ ದಿನಗಳಲ್ಲಿ ಯಾವ ರೂಮಿನಲ್ಲಿ ಇರ್ತಾನೋ ಅದೇ ಪಕ್ಕದ ರೂಮಿನಲ್ಲಿ ಫ್ರಾನ್ಸ್ ದೇಶದ ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಇರ್ತಾನೆ. ಹೋಟೆಲ್ ಸಮೀಪದ ಬೀಚ್ನಲ್ಲಿ ಆ ಬಿಸ್ನೆಸ್ ಮ್ಯಾನ್ ಅನ್ನು ಯಾರೋ ಹತ್ಯೆ ಮಾಡಿರ್ತಾರೆ. ಹತ್ಯೆ ನಡೆದಿರುವ ಸ್ಥಳದಿಂದ ಶೇಖರಿಸಿದ ವಿವರಗಳ ನಂತರ ಆ ಹಂತಕನ ಪಾದಕ್ಕೆ ಒಂದು ಬೆರಳು ಇರುವುದಿಲ್ಲ. ಎರಡನೆಯದು, ಆ ಹಂತಕ ಲಾಂಗರ್ ಪಿಸ್ತೂಲ್ ಅನ್ನು ಬಳಸಿದ್ದಾರೆ ಎಂದು ನಿರ್ಧರಿಸ್ತಾರೆ. ಇವೆರಡು ಸಾಕ್ಷಿಗಳು ರಾಬರ್ಟ್ಗೆ ಹೊಂದಿಕೊಳ್ತಿವೆ. ಯಾಕಂದ್ರೆ ರಾಬರ್ಟ್ ಕೂಡ ಲಾಂಗರ್ ಪಿಸ್ತೂಲ್ ಅನ್ನೇ ಬಳಸ್ತಾ ಇರ್ತಾನೆ. ಅದೇ ರೀತಿ ಅವನ ಎಡಗಾಲಿನ 5 ಬೆರಳಿನಲ್ಲಿ ಒಂದು ಬೆರಳು ಇರುವುದಿಲ್ಲ. ಇವೆರಡು ಸಾಕ್ಷಿಗಳಿಂದ ರಾಬರ್ಟ್ ಅನ್ನು ಅರೆಸ್ಟ್ ಮಾಡ್ತಾರೆ. ರಾಬರ್ಟ್ಗೆ ಅವರ ಬಗ್ಗೆ ಎಲ್ಲಾ ಸಾಕ್ಷಿಗಳು ಇವೆ ಎಂದು ಅವನಿಗೆ ತಿಳಿದು ಬರುತ್ತೆ. ಅದೇ ಸಮಯದಲ್ಲಿ ಪೊಲೀಸರಿಗೆ ನನಗೆ ನಿದ್ರೆಯಲ್ಲಿ ನಡೆಯುವ ರೋಗವಿದೆ ಎಂದು ಪೊಲೀಸರಿಗೆ ಹೇಳ್ತಾನೆ. ಈ ಕೇಸನ್ನು ಪರಿಶೀಲಿಸಿದ ನಂತರ ಸಾಕ್ಷಿಗಳ ಆಧಾರ ಮೇರೆಗೆ ಆತನಿಗೆ ನಿದ್ರೆಯಲ್ಲಿ ನಡೆದಾಡುವ ರೋಗವಿದೆ ಎಂದು ನಂಬ್ತಾರೆ. ಆತ ಬೇಕು ಎಂದು ಕೊಲೆ ಮಾಡಿಲ್ಲ ಎಂದು ನಿರ್ಧರಿಸಿ ಆ ಒಂದು ಷರತ್ತಿನ ಮೇರೆಗೆ, ಅದೇನಪ್ಪ ಅಂದ್ರೆ ಆತ ಮಲಗುವಾಗ ಹೊರಗಡೆಯಿಂದ ಕೋಣೆಯನ್ನು ಲಾಕ್ ಮಾಡಿಸ್ಕೋಬೇಕು ಎಂದು ಆದೇಶ ನೀಡಿ ಅವನನ್ನು ಬಿಡುಗಡೆ ಮಾಡ್ತಾರೆ. ಇವೆರಡು ಕೇಸ್ಗಳನ್ನು ನೋಡ್ತಾ ಇದ್ರೆ ಮತ್ತು ಇವೆರಡು ಹತ್ಯೆಗಳನ್ನು ನೋಡ್ತಾ ಇದ್ರೆ ಈ ಗಾಢ ನಿದ್ರೆಯಿಂದನೇ ಆಗಿರೋದು ಎಂದು ಕಂಡು ಬರುತ್ತೆ. ಆದ್ರೂ ಕೂಡ ಬಯೋಲಾಜಿಕಲ್ ಆಗಿ ನಿದ್ರೆ ಬಗ್ಗೆ ಸರಿಯಾಗಿ ಪರಿಶೋಧನೆ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಈ ಪ್ರಪಂಚದಲ್ಲಿ ಅತ್ಯಂತ ಜಟಿಲವಾದ ಪದಾರ್ಥ ಇದೆಯೇ ಅಂತ ಆದ್ರೆ ಅದು ಮನುಷ್ಯನ ಮೆದುಳು. ಸುಮಾರು 1 ಬಿಲಿಯನ್ ನ್ಯೂರಾನ್ಗಳು ನಮ್ಮ ಮೆದುಳಿನಲ್ಲಿ ಇರುತ್ತವೆ. 15 ಲಕ್ಷ ಕಿಲೋಮೀಟರ್ ಉದ್ದವಾದ ನರಗಳು ನಮ್ಮ ಮೆದುಳಿನಲ್ಲಿ ಇರುತ್ತವೆ. ಮೆದುಳಿನ ನಿರ್ಮಾಣ ತುಂಬಾ ಕ್ಲಿಷ್ಟಕರವಾಗಿರುತ್ತೆ. ಅದಕ್ಕಾಗಿ ಮನುಷ್ಯನ ಬ್ರೈನ್ ಕೂಡ ಇಂದಿಗೂ ಸಂಶೋಧನೆ ಮಾಡುತ್ತಾನೆ ಇರ್ತಾರೆ, ಹೊಸ ವಿಷಯಗಳನ್ನು ಕಂಡುಹಿಡಿತಾನೆ ಇರ್ತಾರೆ. ಈಗ ನಿದ್ರೆಯಲ್ಲಿ ಬರುವ ಸ್ವಲ್ಪ ಕನಸುಗಳನ್ನು ನಿಜವಾದ ಅರ್ಥವನ್ನು ತಿಳಿದುಕೊಳ್ಳೋಣ. ಅದೇ ರೀತಿ ಪ್ರತಿದಿನ ನಾವು ಯಾಕೆ ನಿದ್ದೆ ಮಾಡಬೇಕು ಎಂದು ತಿಳ್ಕೊಳ್ಳೋಣ. ಮನುಷ್ಯ ತನ್ನ ಜೀವನದಲ್ಲಿ 34% ತನ್ನ ನಿದ್ದೆಯಲ್ಲೇ ಕಳೆಯುತ್ತಾನೆ. ಇತರೆ ಪ್ರಾಣಿ, ಪಕ್ಷಿ, ಜಂತು, ಹುಳುಗಳು ತಮ್ಮ ನಿದ್ರೆ ಅನುಸಾರದಂತೆ ನಿದ್ರೆ ಮಾಡುತ್ತವೆ. ನಿದ್ದೆ ಮಾಡಿ ಎದ್ದ ನಂತರ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಗ್ತಾರೆ. ತುಂಬಾ ಪ್ರಶಾಂತತೆ ಅನಿಸುತ್ತೆ, ಹೊಸ ಶಕ್ತಿ ಮರಳಿ ಬಂದಂತಾಗುತ್ತೆ. ಕೆಲವು ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿ ಏರ್ಪಟ್ಟಿದೆ. ಭೂಮಿ ಏರ್ಪಟ್ಟ ನಂತರ ಮೊಟ್ಟಮೊದಲು ಜೀವಿಗಳಲ್ಲಿ ನರಗಳ ವ್ಯವಸ್ಥೆ ಇರಲಿಲ್ಲ. ಇದರಿಂದಾಗಿ ಆ ಜೀವಿಗೆ ನಿದ್ರೆ ಮಾಡುವುದು ಅಥವಾ ಎಚ್ಚರಗೊಳ್ಳುವುದು ಅವಶ್ಯಕತೆನೇ ಇರಲಿಲ್ಲ. ಇನ್ನು ಕೋಟ್ಯಾಂತರ ವರ್ಷಗಳ ನಂತರ ಜೀವ ವಿಕಾಸಗೊಳ್ಳುತ್ತವೆ. ವಿಕಾಸ ಹೊಂದಿ ಹೊಸ ಜೀವಿಗಳಾಗಿ ರೂಪುಗೊಳ್ಳುತ್ತವೆ. ಈ ಜಂತುಗಳು ಭೂಮಿಗೆ ಬಯೋಲಾಜಿಕಲ್ ಸಿಸ್ಟಮ್ಗಳಾಗಿ ಈ ಭೂಮಿಗೆ ಭಾಗವಾಗಿ ಹೊಂದುತ್ತವೆ. ಈ ರೀತಿಯಾಗಿ ನಮ್ಮ ಬಯೋಲಾಜಿಕಲ್ ಕ್ಲಾಕ್ ತಯಾರಾಗುತ್ತೆ. ಅವು ಬೇಟೆಯಾಡುವ ಪದ್ಧತಿಗಳು ಮತ್ತೆ ಆಹಾರದ ಅನ್ವೇಷಣೆಗಳಾಗಿವೆ. ಕೆಲವು ಪ್ರಾಣಿಗಳು ನಿಶಾಚಾರ ಜೀವಿಗಳಾಗಿ, ಇನ್ನು ಕೆಲವು ಪ್ರಾಣಿಗಳು ದಿನಚರಿ ಜೀವಿಗಳಾಗಿವೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡದೇ ಇರಬಲ್ಲ? ಹಾಗಾದ್ರೆ 19 ರಿಂದ 20 ತಾಸುಗಳು ಎಂದು ಹೇಳಬಹುದು. ಒಂದು ವೇಳೆ 20 ತಾಸು ದಾಟಿದರೆ ಮೊಣಕಾಲು ಪೇಯ್ನೇ ಆಗುತ್ತದೆ. ಕಣ್ಣು ತನ್ನಷ್ಟಕ್ಕೆ ತಾನೇ ಮುಚ್ಚಿಕೊಳ್ಳುತ್ತದೆ. ತುಂಬಾ ಮನಸ್ಸಿಗೆ ಬೇಜಾರಾಗುತ್ತದೆ. ಬಹಳಷ್ಟು ಬದಲಾವಣೆಗಳು ನಮ್ಮಲ್ಲಿ ಕಾಣುತ್ತವೆ. 2 ದಿನಗಳ ನಂತರ ಎಚ್ಚರಗೊಂಡಿರುವುದು ಅಸಾಧ್ಯವಾದ ಮಾತು. ಒಬ್ಬ ವ್ಯಕ್ತಿ ಸರಿಯಾಗಿ ನಿದ್ದೆ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ.
1986 ರಷ್ಯಾದ ಚರ್ನೋಬಿಯಲ್ ಡೆಸ್ಟಿಯರ್ ಎಂಬ ನ್ಯೂಕ್ಲಿಯರ್ ಪ್ಲಾಂಟ್ನಲ್ಲಿ ಕೆಮಿಕಲ್ ಇಂಜಿನಿಯರ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಬಹಳಷ್ಟು ಕೆಮಿಕಲ್ ಇಂಜಿನಿಯರ್ಸ್ ಅರ್ಧರಾತ್ರಿ ಆದರೂ ಕೆಲಸ ಮಾಡ್ತಾನೆ ಇರ್ತಾರೆ. ಆಗಿರೋದ್ರಿಂದ ನಿದ್ರೆ ಸಮಸ್ಯೆಗಳು ಹೆಚ್ಚಾಗಿ ಕಾಣುತ್ತವೆ. ಇದೇ ಕಾರಣದಿಂದ ಅವರು ಮಾಡುವ ಕೆಲಸದಿಂದಾಗಿ ಒಂದು ದೊಡ್ಡ ತಪ್ಪೊಂದು ಮಾಡಿಬಿಡ್ತಾರೆ. ಇದರಿಂದಾಗಿ ಆ ನ್ಯೂಕ್ಲಿಯರ್ ಪ್ಲಾಂಟ್ನಲ್ಲಿ ಅತಿ ದೊಡ್ಡ ಸ್ಫೋಟವೊಂದು ಸಂಭವಿಸುತ್ತದೆ. ಇದು ಯಾವುದೋ ಕಟ್ಟುಕತೆಯಲ್ಲ. ಬೇಕಾದರೆ ನೀವು ಗೂಗಲ್ನಲ್ಲಿ ಚರ್ನೋಬಿಯಲ್ ಡಿಸಾಸ್ಟರ್ಸ್ ಅಂತ ಸರ್ಚ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿದ್ರೆ ಸರಿಯಾಗಿ ಮಾಡದಿದ್ದರೆ ಏನು ಅನಾಹುತ ಆಗುತ್ತೆ ಅಂತ ಇದನ್ನು ನೋಡಿ ಅರ್ಥ ಮಾಡ್ಕೋಬೋದು. ಆದರೂ ಕೂಡ ಇಲ್ಲಿವರೆಗೆ 10 ಗಂಟೆಗಳಾಗಿ ರ್ಯಾಂಡ್ಲಿ ಗಾರ್ಡ್ನರ್ ಎಂಬ ವ್ಯಕ್ತಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾನೆ. ಆ ಸಮಯದಲ್ಲಿ ಅಮೆರಿಕ ವಾಸವಿರುವ ಈ ವ್ಯಕ್ತಿಗೆ ಕೇವಲ 17 ವರ್ಷಗಳು ಮಾತ್ರ. 1963 ಡಿಸೆಂಬರಿಂದ 1964 ಜನವರಿವರೆಗೆ 264 ಗಂಟೆಗಳ ಮತ್ತು 25 ನಿಮಿಷಗಳವರೆಗೆ ಕಣ್ಣುಗಳೇ ಮುಚ್ಚದೆ ರೆಕಾರ್ಡ್ ಅನ್ನು ಕ್ರಿಯೇಟ್ ಮಾಡಿದ್ದಾನೆ. ಇದೇ ಇಲ್ಲಿವರೆಗಿನ ವರ್ಲ್ಡ್ ರೆಕಾರ್ಡ್. ಗೊರಕೆ ಶಬ್ದ ಕೇಳಿದರೆ ಪಕ್ಕದಲ್ಲಿರೋರಿಗೆ ನಿದ್ದೆನೇ ಬರೋದಿಲ್ಲ. ಆದರೆ ಗೊರಕೆ ಮಾಡುವವನಿಗೆ ಅದು ಹೇಗೆ ನಿದ್ದೆ ಬರುತ್ತೆ ಎಂಬುದು ತುಂಬ ಜನರ ಪ್ರಶ್ನೆಯಾಗಿದೆ. ಇದಕ್ಕೆ ಕಾರಣ ಆ ವ್ಯಕ್ತಿ ತುಂಬ ಗಾಢ ನಿದ್ರೆಯಲ್ಲಿರ್ತಾನೆ. ಡೀಪ್ ಸ್ಲೀಪ್ನಲ್ಲಿ ಸೌಂಡ್ ಪ್ರೂಫ್ ಇರುತ್ತೆ, ಅಂದರೆ ಯಾವುದೇ ರೀತಿ ಶಬ್ದ ಕೇಳಿಸುವುದಿಲ್ಲ. ಅದೇ ರೀತಿ ಮನುಷ್ಯ ವಿಕಾಸಗೊಳ್ಳದಂತೆ ಸ್ಪಷ್ಟತೆ ಕೂಡ ಅದೇ ರೀತಿ ಹೊರಗಡೆಯಿಂದ ಬರುವ ಶಬ್ದಗಳನ್ನು ಕೇಳಿಸಿ ಕಳೆದುಕೊಳ್ಳುವ ಸ್ಪಷ್ಟತೆ ಹೊಂದಿದೆ. ಆತನ ಉಸಿರಾಟ ಶಬ್ದ ಕೂಡ ಮತ್ತು ಗೊರಕೆಯ ಶಬ್ದ ಕೂಡ ಆತನಿಗೆ ಕೇಳಿಸುವುದಿಲ್ಲ. ಆತನ ವ್ಯಕ್ತಿಯ ಶಬ್ದಗಳಿಂದ ರೆಕಾರ್ಡ್ ಮಾಡಿ ಕೇಳಿಸಿದರೆ ಆತ ಕೂಡ ನಂಬಲು ಸಾಧ್ಯವಾಗುವುದಿಲ್ಲ. ಈ ಭೂಮಿಯ ಮೇಲೆ ಪ್ರಾಣಿ ಪಕ್ಷಿಗಳು ಎಷ್ಟು ಗಂಟೆಗಳು ನಿದ್ದೆ ಮಾಡುತ್ತವೆ ಅಂದರೆ, ಈ ಭೂಮಿಯ ಮೇಲೆ 6,000ಕ್ಕೂ ಹೆಚ್ಚು ವಿವಿಧ ರೀತಿಯ ಮರಿ ಹಾಕುವ ಜೀವಿಗಳಿವೆ. ಆದರೆ ಇಲ್ಲಿಯವರೆಗೆ 150 ಪ್ರಾಣಿಗಳಿಗೆ ಮಾತ್ರ ರಿಸರ್ಚ್ ನಡೆಸಲಾಗಿದೆ. ಸೊ ಇವುಗಳ ಅದರ ಮೇಲೆ ವಿಷಯ ತಿಳಿದುಕೊಂಡಿರುವುದೇನೆಂದರೆ, ಭಾರಿ ಆಕಾರದಲ್ಲಿರುವ ಜಂತುಗಳು ತುಂಬ ಕಡಿಮೆ ನಿದ್ರೆ ಮಾಡುತ್ತವೆ. ಅದೇ ರೀತಿ ತುಂಬ ಚಿಕ್ಕವಾದ ಜೀವಿಗಳು ತುಂಬ ಜಾಸ್ತಿ ನಿದ್ರೆ ಮಾಡುತ್ತವೆ. ಆನೆ ಕೇವಲ 3 ತಾಸುಗಳು ಮಾತ್ರ ನಿದ್ದೆ ಮಾಡುತ್ತದೆ. ಅದೇ ರೀತಿ ಕುದುರೆ 2.5 ತಾಸುಗಳು ಮಾತ್ರ ನಿದ್ರೆ ಮಾಡುತ್ತದೆ. ಹಸುಗಳು 4 ತಾಸುವರೆಗೆ, ಮೇಕೆಗಳು 4.5 ಗಂಟೆಗಳು ಮಾತ್ರ. ಅದೇ ರೀತಿ ಚಿಕ್ಕ ಜೀವಿಗಳು ಬಾವುಲಿಗಳು 20 ತಾಸು ನಿದ್ರೆ ಮಾಡುತ್ತವೆ. ಆದರೆ ಮನುಷ್ಯನಿಗೆ 8 ತಾಸು ನಿದ್ರೆ ತುಂಬ ಬಹಳ ಮುಖ್ಯ. ಮನುಷ್ಯರು ನಿದ್ರೆ ಬಂದರೆ ಕೇವಲ 7ರಿಂದ 8 ನಿಮಿಷಗಳಲ್ಲಿ ನಿದ್ರೆಗೆ ಜಾರ್ತಾರೆ. ಹಾಗಾದರೆ ನಿದ್ರೆ ಬಂದ ಕಣ್ಣುಗಳು ಏಕೆ ಮುಚ್ಚಿಕೊಳ್ಳುತ್ತವೆ ಎಂಬ ವಿಷಯಗಳಿಗೆ ಮಾತಾಡಿಕೊಂಡರೆ ಇವಕ್ಕೆ 2 ರೀತಿಯ ಕಾರಣಗಳಿವೆ. ಮನುಷ್ಯನಿಗಿಂತ ಮನುಷ್ಯನ ಮೂಳೆಗಳು ಅತಿ ಬೇಗ ಸುಸ್ತಾಗುತ್ತವೆ. ಈ ಸುಸ್ತು ಅನ್ನೋದು ನಮ್ಮ ಕಾಲಿನ ಹಿಂಬಡಿಯಿಂದ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ನಮ್ಮ ಗ್ರಾವಿಟಿ ಪವರ್ಗೆ ಯಾವಾಗಲೂ ಅನುಗುಣವಾಗಿ ಚಲಿಸುವ ಶರೀರ ಖಂಡಿತ ಸುಸ್ತಾಗುತ್ತೆ. ಸೊ ನಮ್ಮ ಪಾದ ಯಾವಾಗಲೂ ಭೂಮಿ ಮೇಲಿರೋದ್ರಿಂದ ಅಲ್ಲಿಂದನೇ ಸುಸ್ತು ಎಂಬುದು ಸ್ಟಾರ್ಟ್ ಆಗುತ್ತೆ. ನಂತರ ಸೊಂಟ, ಕೈ, ಕುತ್ತಿಗೆ, ಕಾಲು ಎಲ್ಲ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊನೆಗೆ ಕಣ್ಣುಗಳು ಸುಸ್ತಾಗುತ್ತದೆ. ಕಣ್ಣಿನ ಒಳಗಡೆ ಇರುವ ಒಂದು ಮೂಳೆ ಅದಕ್ಕೆ ಜಾಸ್ತಿ ಸುಸ್ತಾಗೋದ್ರಿಂದ ನಮ್ಮ ಮೆದುಳಿಗೆ ಮೆಲೆಟೋನಿನ್ ಎಂಬ ಕೆಮಿಕಲ್ ಎನರ್ಜಿ ರಿಲೀಸ್ ಮಾಡುತ್ತೆ. ಈ ಕೆಮಿಕಲ್ ಎನರ್ಜಿಯಿಂದಾಗಿಯೇ ಕಣ್ಣುಗಳು ತಮ್ಮಷ್ಟಕ್ಕೆ ತಾವೇ ಮುಚ್ಚಿಕೊಳ್ಳುತ್ತವೆ. ಇನ್ನು ಕೆಲವು ಜನರಿಗೆ ಈ ಮೂಳೆ ಸರಿ ಕೆಲಸ ಮಾಡದೆ ಕಣ್ಣು ಅರ್ಧಂಬರ್ಧ ತೆಕ್ಕೊಂಡು ಮಲಗಿರುತ್ತಾರೆ. ಈ ರೀತಿ ಕಣ್ಣು ತೆರೆದುಕೊಂಡಿದ್ದಾಗ ದೃಷ್ಟಿ ಬೇರೆ ಇತರೆಗೆ ಹೋಗುತ್ತೆ. ಹಾಗಾದರೆ ನಾವು ಮಲಗಿದಾಗ ಎಂಥ ಬದಲಾವಣೆ ಆಗುತ್ತೆ ಗೊತ್ತಾ? ನಾವು ಮಲಗಿದಾಗ ರಾತ್ರಿ ಒಂದೇ ಪರಿಸ್ಥಿತಿ ಇರುವುದಿಲ್ಲ, ಅದು 4 ಭಾಗಗಳಾಗಿರುತ್ತವೆ. ಮೊದಲನೆಯದು REM ಅಂದರೆ ರ್ಯಾಪಿಡ್ ಐ ಮೂವ್ಮೆಂಟ್. ಉಳಿದ 3 ಭಾಗಗಳನ್ನು NREM ಎಂದು ಕರೆಯುತ್ತಾರೆ, ಅಂದರೆ ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್ ಎಂದರ್ಥ. ಆದ್ದರಿಂದಲೇ ನಾವು ನಿದ್ದೆಗೆ ಜಾರಿದ ತಕ್ಷಣವೇ ಕನಸುಗಳು ಆರಂಭವಾಗುತ್ತವೆ. ಕೆಲವೊಂದು ಬಾರಿ ನಿದ್ದೆಯಲ್ಲೂ ಕೂಡ ನಮ್ಮ ತುಟಿಗಳು ಮೂವ್ ಆಗುತ್ತವೆ. ಸೊ ನಾನ್ ರ್ಯಾಮ್ 2ನೇ ಸ್ಟೇಜ್ನಲ್ಲಿ ಮನುಷ್ಯ ಪ್ರಶಾಂತವಾದ ನಿದ್ದೆಗೆ ಜಾರಿಕೊಳ್ತಾನೆ. ನಂತರ 3ನೇ ಸ್ಟೇಜಲ್ಲಿ ಗಾಢ ನಿದ್ರೆಗೆ ಜಾರಿಕೊಳ್ತಾನೆ. ಈ ಸ್ಟೇಜಿನಲ್ಲಿ ಮನಸ್ಸು, ದೇಹ ಎಲ್ಲ ಹೊಸ ಶಕ್ತಿಗಳನ್ನು ಪಡೆದುಕೊಳ್ಳುತ್ತದೆ. 7.5 ಗಂಟೆಗಳಲ್ಲಿ ಈ ಸ್ಟೇಜ್ಗಳೆಲ್ಲ ಮೇಲೆ ಕೆಳಗೆ ಬದಲಾಗಿರ್ತವೆ. ಇನ್ನು ಕೊನೆಯ ಪ್ರಶ್ನೆ, ಮನುಷ್ಯರಿಗೆ ಯಾಕೆ ಕನಸು ಬರುತ್ತದೆ? ಕನಸುಗಳು ಪ್ರತಿಯೊಬ್ಬ ಮನುಷ್ಯರಿಗೂ ಬರುತ್ತೆ, ಆದರೆ ಇಲ್ಲಿವರೆಗೆ ಶಾಸ್ತ್ರಜ್ಞರು ಏಕೆಂದು ಹೇಳೋಕ್ಕಾಗಿಲ್ಲ. ಆದರೆ ಆ ಕನಸುಗಳು ದಿನನಿತ್ಯ ಜೀವನ ಜೊತೆ ಹೇಗೆ ಹೊಂದಿರುತ್ತವೆ ಅಂತ ನಮ್ಮೆಲ್ಲರಿಗೂ ಗೊತ್ತು. 1977ರಲ್ಲಿ ಮೆಕಾರ್ಲಿಯನ್ ರಚಿಸಿರುವ ಸಿದ್ಧಾಂತವೇ ಇಲ್ಲಿವರೆಗೆ ಅತ್ಯಂತ ಪ್ರಸಿದ್ಧಿ ಪಡೆದಿದೆ. ಬ್ರೈನ್ ಸ್ಟೆಮ್ಮಲ್ಲಿರುವ ಕೆಳಗಿನ ಭಾಗವೇ ನಿದ್ದೆಗೆ ಕಾರಣವೆಂದು ಶಾಸ್ತ್ರಜ್ಞರು ಹೇಳುತ್ತಿದ್ದಾರೆ. ಇದರ ಜೊತೆಗೆ ನ್ಯೂರೋ ಟ್ರಾನ್ಸ್ಮಿಟರ್ ಕೂಡ ಕಾರಣ. ಇವು ಮೆಲಟೋನಿನ್ ಎಂಬ ಕೆಮಿಕಲ್ ರಿಲೀಸ್ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತವೆ. ಆದರೆ ಕನಸುಗಳು ಏಕೆ ಬರುತ್ತವೆ ಎಂದು ಇಲ್ಲಿಯವರೆಗೂ ವಿಜ್ಞಾನವು ಸರಿಯಾಗಿ ಉತ್ತರಿಸಿಲ್ಲ. ಹಾಗಾದರೆ ನಿಮ್ಗೇನು ಅನಿಸ್ತಾ ಇದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋಯಿಂದ ಅದು ಇದು ನಿಮಗೆ
ಸಣ್ಣ ವಿಚಾರಗಳು ನಿಮಗೆ ತಿಳಿದರೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಯಾರಾದರೂ ಈಗ ಹೊಸೊಬ್ರು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿ.